ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಇಲ್ಲ ಅಲ್ಲಿ ಯಾರ್ಯಾರಿದ್ರು ಮೂರ್ನಾಲ್ಕು ಪ್ರಕಾಶ್ ಅವರು ಅವ್ರದೇ ಆದ ಊರುಗಳಲ್ಲಿ ಇವು ನಮ್ಮ ದಲಿತರ ಬಗ್ಗೆ ಮಾತಾಡ್ತಾರೆ. ಏನು ಮಾತಾಡ್ತಾರೆ? ನಮ್ಮ ಸಾಹೇಬರು ಫಸ್ಟು ಅನುದಾನಗಳು ತಂದಿಲ್ಲ, ಎಲ್ಲ ತಂದಿರೋದು ಯಾರೋ ಬೇರೆ ಮೂರನೇ ವ್ಯಕ್ತಿ ಆ ವಿಚಾರ ಮಾತಾಡ್ತೀನಿ. ಈಗ ಮೊದಲನೇದಾಗಿ ನಮ್ಮ ಸಾಹೇಬರು ಅನುದಾನಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ ನೋಡಿ. 2023ರಿಂದ 26ರವರೆಗೆ ನಮ್ಮ ಸಾಹೇಬರು ಈಗ ತಾಲೂಕು ಪಂಚಾಯಿತಿಯ ಒಂದು ಅನುದಾನ, ತಾಲೂಕು ಪಂಚಾಯಿತಿ ಅನುದಾನ 6.11 ಕೋಟಿ ತಂದಿದ್ದಾರೆ. ಅದಕ್ಕೆ ಏನು ದಾಖಲಾತಿ ಬೇಕು ಅದನ್ನ ಮಾತ್ರ ಎಲ್ಲ ತಗೊಂಡಿದ್ದೀವಿ ನಾವು. ಈಗ ಅದು ತಾಲೂಕು ಪಂಚಾಯಿತಿಯ ಒಂದು ಇದು 6.11 ಕೋಟಿ 2003ರಿಂದ 2023ರಿಂದ 26ರವರೆಗೆ. ನೆಕ್ಸ್ಟ್ ಜಿಲ್ಲಾ ಪಂಚಾಯಿತಿಯ ಒಂದು ಅನುದಾನ 9.60 ಕೋಟಿ. ಅದಾಗಲಿ ಎಲ್ಲ ಕೆಲಸ ಕಂಪ್ಲೀಟ್ ಆಗಿರೋದನ್ನ ಹೇಳ್ತಾ ಇರೋದು ನಾನು, ಯಾವ ಕಾಮಗಾರಿ ಅರ್ಧಕ್ಕೆ ನಿಂತಿರೋವೋ ಅಥವಾ ಪ್ರಾರಂಭವಾಗಿರೋದನ್ನ ಹೇಳ್ತಾ ಇಲ್ಲ. ಇನ್ನೊಂದು ಶಾಸಕರ ಅನುದಾನ 5.20 ಕೋಟಿ. ಹಾಗೆ NDRF ಅನುದಾನ 83 ಲಕ್ಷ ರೂಪಾಯಿ. ಅದು ಅಂಗನವಾಡಿಗಳಿಗೆ NDRF ಇಂದ ಅಂಗನವಾಡಿಗಳ ಒಂದು ದುರಸ್ತಿ ಕಾಮಗಾರಿಗಳಿಗೆ ತಂದಿರುವಂಥ ಅನುದಾನ. ಇನ್ನು KRIDLನಿಂದ 78.84 ಕೋಟಿ ರೂಪಾಯಿನ ನಮ್ಮ ಲ್ಯಾಂಡರ್ మీద ತಂದು ಮಾಡಿರುವಂಥ ಕಾರ್ಯ. ಇನ್ನು PWDಯಿಂದ 77.24 ಕೋಟಿ ನಮ್ಮ PWD. ಇದು ಗುದ್ಲಿ ಪೂಜೆ ಆಗಿರುವಂಥವು 5.50 ಕೋಟಿ ಕಾರ್ಯಗಳು ಗುದ್ಲಿ ಪೂಜೆದಲ್ಲಿ ಇದಾವೆ. ಈ ರೀತಿ ಒಟ್ಟು 183 ಕೋಟಿ ರೂಪಾಯಿನ ಈ ನಮ್ಮ ಒಂದು ಯಾವುದೋ ಒಂದು ಗ್ರಾಮಗಳ ಅಭಿವೃದ್ಧಿಗಾಗಿ, ರಸ್ತೆಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ನಮ್ಗೆ ಬಹು ದೊಡ್ಡ ಯೋಜನೆ ಅಂದರೆ ಕೆರೆಗಳಿಗೆ 475 ಕೋಟಿನ ಒಂದು ಕೆರೆಗಳ ಒಂದು ನೀರು ತುಂಬಿಸೋದಕ್ಕೆ ಯೋಜನೆಗೆ ಮಾಡುವಂಥದ್ದು. ಅದು ಇನ್ನೂ ನಡೀತಾ ಇದೆ ಕೆಲಸ, ಇವಾಗ ನಡೀತಾ ಇರೋದು ಪ್ರಾರಂಭದಲ್ಲಿದೆ. ಅದ್ರ ಜೊತೆಗೆ 126 ಗ್ರಾಮಗಳಿಗೆ CC ರಸ್ತೆನ ಹೆಚ್ಚು ಕಡಿಮೆ 183 ಕೋಟಿ ರೂಪಾಯಿ ಅನುದಾನದಲ್ಲಿ ಅವರು ತಗೊಬಂದು ಸಾಹೇಬರು ಗುದ್ಲಿ ಪೂಜೆದಲ್ಲಿ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರೋದ್ರಿಂದ ದಾಖಲಾತಿಗಳೆಲ್ಲ ಇಲ್ಲಿದೆ. ಅದೇ ರೀತಿ ಅವರಂದ್ರು ಯಾರೋ ಪ್ರಕಾಶ್ ಅವರು BJP ಕಾರ್ಯಕರ್ತರು ಶಾಸಕರು ಏನು ತಂದಿಲ್ಲ, ಎಲ್ಲ ಯಾರೋ ಯಾರೋ ನಮ್ಮ HC ಮಾದೇವಪ್ಪ ಅವರ PA ಗೋಪಾಲ್ ಅವರು ತಂದಿರೋದು, ಇದರಲ್ಲಿ ಸಾಹೇಬರ ಪಾತ್ರ ಇಲ್ಲ ಅನ್ನೋ ಮಾತನ್ನ ಅವ್ರು ಆಡಿದ್ದಾರೆ. ಅದಕ್ಕೆ ನಾವು ವ್ಯಕ್ತಪಡಿಸ್ತೀನಿ. ಮಿಸ್ಟರ್ ಮುನ್ನಕ್ಕು ಪ್ರಕಾಶ್ ಅವರೇ, ಇವರು ಗೋಪಾಲ್ ಅವರು ತಂದಿದ್ದಾರೆ ಅಂತ ಹೇಳಿದ್ರ, ಅವರು ಮೊದಲನೇದಾಗಿ ಗೌರ್ಮೆಂಟ್ ಪೇ ಅಲ್ಲ. ಅವ್ರು ಯಾರು ಒಂದು ಮಾದೇವಪ್ಪ ಸಾಹೇಬ್ ಕಾರ್ಯದರ್ಶಿ ಆಗಿರ್ಬೋದು, ಬಟ್ ಗೌರ್ಮೆಂಟ್ ಪೇ ಅಲ್ಲ. ಅದೇ ರೀತಿ ನಮ್ಮ ಸಾಹೇಬರು ಸಂವಿಧಾನಾತ್ಮಕವಾಗಿ ಗೆದ್ದಿರೋದು. ಗಣೇಶ್ ಪ್ರಸಾದ್ ಅವರು ಜನಗಳ ಒಂದು ಒಟ್ಟಿಂದ ಸಂವಿಧಾನಾತ್ಮಕವಾಗಿ ಗೆದ್ದಿ ಅವರ ಒಂದು ಲೆಟ್ರೇಟ್ ಇಂದ ಯಾರೋ ಅವರ ಏನು ಲೆಟ್ರೇಟ್ ಇದೆ ಅವ್ರ ಲೆಟ್ರೇಟ್ ಇಂದ ಸಮಾಜ ಕಲ್ಯಾಣ ಇಲಾಖೆಗೆ ಲೆಟ್ರೇಟ್ ಬರೆದಿ ಅವರು ಮಾದೇವಪ್ಪ ಸಾಹೇಬ್ ಹತ್ರ ಕೇಳ್ಕೊಂಡು ಅನುದಾನಗಳನ್ನ ತಂದಿದ್ದಾರೆ. ಇವರು ಗೋಪಾಲ್ ಅವ್ರ ಪಾತ್ರ ಇರ್ಬೋದು, ಏನೋ ಅವ್ರು ಪಿ ಆಗಿರೋದ್ರಿಂದ ಈಗ ನಮ್ಮ ಸಾಹೇಬ್ ಪಿ ಆಗಿದ್ದಾರೆ, ಅವರು ರೆಕಮೆಂಡ್ ಮಾಡ್ತಾರೆ ಇರ್ಬೋದು. ಬಟ್ ಇದರಲ್ಲಿ ಮುಖ್ಯವಾದ ಪಾತ್ರ ನಮ್ಮ HM ಗಣೇಶ್ ಪ್ರಸಾದ್ ಸಾಹೇಬರು. ಅವ್ರ ಲೆಟ್ರೇಟ್ ಇವ್ರಿಗೆ ಗೊತ್ತು ಒಂದು ಮಾಜಿ ಶಾಸಕರಿಗೆ ದಲಿತರ ಬಗ್ಗೆ ಮಾತಾಡುವ ನೈತಿಕತೆ ಇದೆ, ಮತ್ತೆ ನಿರ್ಮಾಣಿತ ನೈತಿಕತೆ ಇದೆ. ಮಾಜಿ ಶಾಸಕರೇ, ನಿಮ್ಮದೇ ಊರು ನಿಮ್ಮದೇ ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ 15 ಲಕ್ಷ ಹಾಕಿದ್ದ ಕೆಲಸ ಅದು ಪೂರ್ವವಾಗಿದೆಯಾ? ನೀವು ನಿಜವಾಗ್ಲೂ ಅಂಬೇಡ್ಕರ್ ಪರ ಇದ್ದೀರಾ? ನೀವು ನಿಜವಾಗ್ಲೂ ದಲಿತ ನೀವು ದಲಿತರ ಪಡ ಇದ್ದೀರಾ? ನಿಮ್ಮ ಗ್ರಾಮದಲ್ಲಿ ಅಂಬೇಡ್ಕರ್ ಭವನವನ್ನು ಮಾಡೋದಕ್ಕೆ ಯಾಕೆ ಮಾಡಿಲ್ಲ? ಮಾಡ್ಬೋದಿಲ್ಲ. ನಿಮ್ಮದೇ ಚೌಟ್ರಿ ಇದೆಯಲ್ಲ, ಆ ಚೌಟ್ರಿ ರಸ್ತೆನ ನಮ್ಮ ಶಾಸಕರು ಗೆದ್ದು ಬಂದು ಪ್ರಾರಂಭ ಮಾಡ್ಬೇಕಲ್ಲ. ನಿಮ್ಗೆ 5 ವರ್ಷ 18ರಿಂದ 23ರವರೆಗೆ ರಾಜ್ಯದಲ್ಲಿ ನೀವೇ ಇದ್ರಿ, ಕ್ಷೇತ್ರದಲ್ಲಿ ನೀವೇ ಇದ್ರಿ, ಕೇಂದ್ರದಲ್ಲಿ ನೀವೇ ಇದ್ರಿ. ಆ ರೋಡ್ ಮಾಡ್ಬೋದೈತೆ. ಅಭಿವೃದ್ಧಿ ಆಗಿಲ್ಲ ಅಂತ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನಾವು ಹೇಳ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ಮಹಾಪ್ರಸಾದ್ ಅವರು ಇವತ್ತೇನಾದರೂ ಕರ್ನಾಟಕ ರಾಜ್ಯಕ್ಕೆ ಪರಿಚಿತರಾಗಿದ್ದಾರೆ ಅಂದರೆ ಅಭಿವೃದ್ಧಿ ಕೆಲಸ ಮಾಡಿದೆ. ಹಾಗಾಗಿ ಎಲ್ಲ ಮುಖ್ಯಮಂತ್ರಿಗಳು ಬಂದಾಗ ಆಶ್ಚರ್ಯ ಪಡ್ತಾ ಇದ್ದಾರೆ. ಏನಂತಂದ್ರೆ ಎಲ್ಲಿಂದ ತಂದ್ರೆ ಈ ಥರ ಫಂಡ್ಗಳನ್ನ ಹೆಂಗೆ ಮಾಡಿದ್ರೆ ಅನ್ನೋದನ್ನ ಆ ಮಾಹಿತಿಯನ್ನ ನಮ್ಮ ಮಾಧವಪ್ರಸಾದ್ ಅವ್ರನ್ನ ಕೇಳ್ತಿದ್ರು. ಆ ಮಾಧವಪ್ರಸಾದ್ ಏನು ಅಭಿವೃದ್ಧಿ ಕೆಲಸ ಮಾಡಿದ್ರು ಆ ಮುಂದುವರೆದ ಭಾಗವನ್ನು ಇವತ್ತು ಗಣೇಶ್ ಪ್ರಸಾದ್ ಅವರು ನಮ್ಗೆ ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ಕೂಡ ಯಾವುದೇ ಜಾತಿ ತಾರತಮ್ಯ ಮಾಡಲ್ಲ. ಅವ್ರ ಮನೆ ಮುಂದೆ ಹೋದಾಗ ಅವ್ರು ಯಾವ ಪಕ್ಷ ಅಂತ ಕೇಳಲ್ಲ, ಯಾವ ಜಾತಿ ಅಂತ ಕೇಳಲ್ಲ. ನಿಮ್ಮ ವ್ಯಕ್ತಿ ಕಷ್ಟ ಏನೋ ಅಂತ ಕೇಳ್ತಾರೆ, ಅದಕ್ಕೆ ಏನು ಬೇಕು ಸಹಾಯ ಅದು ಮಾಡ್ತಾರೆ. ಅದು ಬಿಟ್ಟರೆ ಗಣೇಶ್ ಪ್ರಸಾದ್ ಅವ್ರಿಗೆ ಆ ವಿಷಯನೇ ಗೊತ್ತಿಲ್ಲ, ಜಾತಿ ಅನ್ನೋ ವಿಷಯನೇ ಗೊತ್ತಿಲ್ಲ. ಹಂಗಾಗಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಸಾಕ್ಷಾತ್ ರಹಿತವಾಗಿ ಮಾಡಬಾರ್ದು. ಯಾವಾಗಲೂ ಒಬ್ಬ ವ್ಯಕ್ತಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾವು ಸಾಥ್ ಕೊಡಬೇಕು.
ಆ ಮುಂಡ ಕೊಡೋ ರಸ್ತೆ ಸರಿ ಇಲ್ಲ ಅಂತ ಇದ್ದಾರೆ. ಅವರು 18ರಿಂದ 23 ಕೊಟ್ಟು ಪ್ರಯತ್ನ ಪಟ್ಟಿದ್ದಾರೆ, ಆಗಿಲ್ಲ. ಆಗ ಈಗ ಗಣೇಶ್ ಪ್ರಸಾದ್ ಅವ್ರ ಕೈಲಿ ಮಾಡಿಸ್ಬೇಕು, ಅದು ಕೇಳಕ್ ಆಗ್ತಾ ಇಲ್ಲ. ಹಂಗಾಗಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ. ನಾವು ಏನಂತ ಹೇಳ್ತಾ ಇರೋದು, ಗಣೇಶ್ ಪ್ರಸಾದ್ ಅವರು ಅವ್ರು ಯಾರಿಗೂ ಹೇಳ್ಸ್ಕೊಳ್ಳಲ್ಲ. ಅವ್ರು ಒಂದ್ಸತಿ ರೋಡ್ ತೊಂದ್ರೆ ಅಂತ ರೆಕಾರ್ಡ್ ಮಾಡ್ಕೊತಾರೆ, ಆ ಕೆಲಸನ ಮಾಡೇ ಮಾಡ್ತಾರೆ. ಈಗ ಹೆಂಗ್ ಮಡಾಳಿ ಸರ್ಕಲ್ ಹೆಂಗಿತ್ತು, ಇವಾಗ ಹೆಂಗ್ ಮಾಡಿದ್ರು, ಅದೇ ತರ ಮುಂಡಕ್ಕೂ ರಸ್ತೆನೂ ಕೂಡ ಅವ್ರ ಫೈಲಲ್ಲಿ ಇದೆ, ಮಾಡೇ ಮಾಡ್ತಾರೆ. ಅದು ಬೇರೆ ಪ್ರಶ್ನೆ. ಇವರು ಕೆಲಸ ಕೇಳಕ್ಕೂ ಆಗಲ್ಲ, ಇವರು 18ರಿಂದ 23 ಗಂಟೆ ಕೆಲಸ ಮಾಡಿಸ್ಕೋವಾಗ್ಲಿಲ್ಲ. ಹಂಗಾಗಿ ಇಲ್ಲ ಸಲ್ಲದ ಆರೋಪ ಮಾಡಿ ಅಭಿವೃದ್ಧಿ ಕೆಲಸ ಮಾಡೋರನ್ನ ಸುಮ್ಮನೆ ಕಾಲಿಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ. ಏನು ಭಯ ಸ್ಟಾರ್ಟ್ ಆಗಿದೆ, ನಾವು 28 ಕೂಡ ನಾವು ಗೆಲ್ಲುವ ಸಾಧ್ಯತೆ ಕಮ್ಮಿ ಇದೆ. ಯಾಕೆಂದ್ರೆ ನಾವೇನಂತಂದ್ರೆ ಒಂದು 70,000 ಕೇಳ್ತೀವಿ ನಾವಿದ್ದು. ಆದ್ರೆ ಇವತ್ತು ಸಮೀಕ್ಷೆ ಪ್ರಕಾರ, ನಮ್ಮ ಗೊತ್ತಿರೋ ಪ್ರಕಾರ, ನಾವು ಹಳ್ಳಿಯ ಒಡನಾಟ ಪ್ರಕಾರ ನಾವು 1 ಲಕ್ಷಕ್ಕಿಂತ ಹೆಚ್ಚಿನ ಇದರಲ್ಲಿ 28